ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಪರು ಕೂತ್ಕೊ. ಅರೆ ಎಲ್ಲಿ ನಮ್ಮ ಮಾರಿಗುಡಿ ಮದ್ವೆ ಹೆಣ್ಣು? ಮಾರಿಗುಡಿ ಮದ್ವೆ ಹಣ್ಣಿಗೆ ಯಾವ ರೇಂಜ್ ಖುಷಿ ಆಗಿದೆ ಅಂದ್ರೆ ಊಟನೇ ಬೇಡ ಅಂತ ಹೇಳಿದಾಳೆ. ಏನೋ ಊಟ ಬೇಡವಾ? ಏನ್ ಮಕ್ಕಳವ ಇದು? ಅಲ್ಲ ಮನೆ ಇಟ್ಗೆ ಬೇಡ ಅಂತದ, ರೋಡ್ ತಾರ್ ಬೇಡ ಅಂತದ, ಅಲ್ಲ ಬೀಸಣಿಗೆ ಗಾಳಿ ಬೇಡ ಅಂತದ, ಟಿವಿ ರಿಮೋಟ್ ಬೇಡ ಅನ್ನತ್ತಾ, ಲೈಟು ಸ್ವಿಚ್ ಬೇಡ ಅನ್ನತ್ತಾ? ಅಣ್ಣ ಪಾಪ ಅವಳು ಖುಷಿನಲ್ಲೇನ್ ಬೇಡ ಅಂದಿಲ್ಲ, ಬೇಜಾರಲ್ಲೇ ಬೇಡ ಅಂದ್ಲು. ಏನು ಬೇಜಾರಾಗವಳ? ಯಾಕಂತವ? ಎಲ್ಲ ಅವಳು ಗುಂಡು ಬಾರವ ಇಲ್ಲಿ. ಗುಂಡು ಯಾಕವ ಊಟ ಬೇಡ ಅಂದಂತೆ? ನಾವೇನಾದ್ರೂ ತೆಪ್ ಮಾಡ್ಬಿಟ್ವಾ ಅಥವಾ ಯಾರಾದ್ರೂ ಏನಾದ್ರು ಅಂದ್ರೇನವ? ಅಥವಾ ಹುಡುಗ ಇಷ್ಟ ಆಗ್ಲಿಲ್ವಾ? ಗುಂಡು ಅದ್ ಏನಿದ್ರು ಹೇಳು, ಅದನ್ನ ಸರಿ ಮಾಡುಮ್ಮ. ಅಯ್ಯೋ ಅಣ್ಣ ಅದೆಲ್ಲ ಏನಿಲ್ಲ, ನಾನ್ ಬೇಕಂತಾನೆ ಊಟ ಮಾಡಲ್ಲ ಅಂದೆ. ಅದನ್ನೇ ಕೇಳ್ತಿರೋದು ಯಾಕೆ ಅಂತ. ನೀ ಇದಕ್ಕಿದ್ದಂಗೆ ಊಟ ಬೇಡ ಅಂದ್ರೆ ನಾವೆಲ್ಲ ಗಾಬರಿ ಹಾಕಿಲ್ವಾ? ಅದನ್ನೇ ಕಾರಣ ಹೇಳು ಅಂತ ಹೇಳ್ತಿರೋದು. ಯಾಕೆ ಊಟ ಬೇಡ? ಏನಪ್ಪ ಶಿವಣ್ಣ, ನಿಮ್ ಎಳ್ಳೆ ತಂಗಿ ಇಷ್ಟು ದಪ್ಪ ಇದ್ರು ನಮ್ಗೆ ಒಂದು ಮಾತು ಹೇಳಿಲ್ವಲ್ಲ ನೀನು? ಏಯ್ ಮದ್ವೆ ಆದ್ಮೇಲೆ ರವಸಿ ಕಮ್ಮಿ ತಿನ್ನು. ಹುಳವ ಗುಂಡು ಅಲ್ಲ ನನ್ ಕಂದಮ್ಮಲ್ಲ ಹುಳವ. ಅಣ್ಣ ಅದು ನಾನು ದಪ್ಪಗಿದ್ದೀನಿ. ಮೊದ್ಲೆಲ್ಲ ನಾನಿರೋದೇ ಈ ಥರ ಅಂತಿದ್ದೆ, ಆದ್ರೆ ಅವ್ರು ಬಂದ್ಮೇಲೆ, ನನ್ನನ್ನು ನೋಡಿದ್ಮೇಲೆ, ನನ್ನಂತವಳನ್ನು ಒಪ್ಕೊಂಡ್ಮೇಲೆ ಮನ್ಸಿಗೆಲ್ಲ ಒಂಥರ ಸಂಕಟ ಆಗ್ತಾ ಇದೆ ಅಣ್ಣ. ನನ್ನ ಮದ್ವೆ ಆದ್ಮೇಲೆ ನನ್ನ ಅವ್ರ ಜೊತೆ ನೋಡಿದ್ಮೇಲೆ ಜನ ಅವ್ರನ್ನ ಆಡ್ಕೊಳಲ್ವಾ? ಪಾಪ ಅವರು ನನ್ನನ್ನು ಇಷ್ಟಪಟ್ಟಿರೋ ಅವ್ರಿಗೆ ನಾನೇ ಅವಮಾನ ಮಾಡ್ದಂಗಾಗತ್ತಲ್ಲಣ್ಣ. ಅದಕ್ಕೆ ಅವ್ರಿಗೋಸ್ಕರ ಸಣ್ಣ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏ ಸುಮ್ನಿರ್ರೆ, ಹೇಳ್ತಾ ಇಲ್ವಾ ಇಲ್ಲಿ? ಹೇಳು 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 ಹೇಳು. ಅದಕ್ಕೆ ಊಟ ಬೇಡ ಅಣ್ಣ. ಸುಮ್ಕಿರವ ಗುಂಡು, ನನ್ ಗುಂಡು ಮರಿ ಅಲ್ಲ ಕಣವ. ನೀ ಇದ್ಕಿದ್ದಂಗೆ ಹಿಂಗೆ ಊಟ ಬೇಡ ಅಂತ ಹಾಸ್ಕೊಂಡಿರ್ಬಾರ್ದವ. ನಮಗೋಸ್ಕರ ಎಳ್ಳು ತುತ್ತಿನವ. ಬೇಡ ಅಣ್ಣ, ಫೋರ್ಸ್ ಮಾಡಬೇಡಿ. ನಾನು ಸಣ್ಣಗಾಗ್ಲೇಬೇಕು ಅಂತ ಡಿಸ್ಟಿಂಕ್ಷನ್ ತಗೊಂಡಿದ್ದೀನಿ. ಅಕ್ಕ ಡಿಸ್ಟಿಂಕ್ಷನ್ ಅಲ್ಲ, ಅದನ್ನೇ ಗಟ್ಟಿಯಾಗಿ ತಗೊಂಡಿದ್ದೀನಿ. ನನ್ನ ನಿಮ್ಮ ಪ್ರೀತಿಯಿಂದನೋ ಎಮೋಷನಲ್ ಫೀಲಿಂಗ್ಸಿಂದನೋ ಡಿಸ್ಟ್ರಾಕ್ಟ್ ಮಾಡಬೇಡಿ ದಯವಿಟ್ಟು. ಸರಿ ಕಣವ, ನಿನ್ ತೀರ್ಮಾನಕ್ಕೆ ನಾವ್ಯಾರು ಅಡ್ಡ ಬರಕ್ಕಿಲ್ಲ. ಆದ್ರೆ ಹಾಸ್ಕೊಂಡಿರ್ಬಾರ್ದು, ಏಟಾಗುತ್ತೋ ಆಡ್ ತಿನ್ಬೇಕು. ಸರಿನಾ? ಬರ್ರವ, ನಾವೆಲ್ಲ ಊಟ ಮಾಡಮ್ಮ. ಅಣ್ಣನು ಒಂದು ಹುಡುಗಿನ ಬಿರುಗಿಸ್ತಿದ್ದ. ಅಪ್ಪ, ಅಮ್ಮ. ಏನಪ್ಪ, ಯಾಕೆ ಹೋಗಿದೆ? ಈಗ ಶಿವು ಕಾಲ್ ಮಾಡ್ತೇನೆ, ನಾನು ಏನು ಹೇಳ್ಕೊಡ್ತೀನಿ ಹಾಗೆ ಮಾತಾಡಿ. ಸರಿನಪ್ಪ, ಅದೇನು ಮಾತಾಡಬೇಕು ಹೇಳು. ಸರಿನಾ?
ಸರಿಯಪ್ಪ ಸರಿಯಪ್ಪ. ಹಾಗೆ ಮಾತಾಡ್ತೀನಿ. ಹಲೋ ಶಿವ್ ಸರ್ ನಮಸ್ತೆ. ನಮಸ್ಕಾರ. ಊಟ ಆಯ್ತಾ? ಊಟ ಮಾಡಬೇಕು. ಅದು ಅಪ್ಪ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ರು, ಅದಕ್ಕೆ ಫೋನ್ ಮಾಡಿದೆ. ಏನಿಸ್ಯಾ? ಏನಾದರೂ? ಅಯ್ಯೋ ಅದೆಲ್ಲ ಏನಿಲ್ಲ, ನೀವು ಸುಮ್ಮನೆ ಟೆನ್ಷನ್ ಆಗಬೇಡಿ, ಅಪ್ಪನೂ ಕೊಡ್ತೀನಿ ಮಾತಾಡಿ. ಕೊಡಿ ಕೊಡಿ. ಹಲೋ ಶಿವು. ಹೇಳಿ ಸರ್. ಎಲ್ಲ ಅವಸರದಲ್ಲಿ ನಡೆದೋಯ್ತು, ನೆನ್ಸ್ಕೊಂಡ್ರೆ ಆಶ್ಚರ್ಯ ಅನ್ಸುತ್ತೆ. ನಿಜ ಸರ್, ನಾವು ಹಂಗೆ ಅನ್ಕೋತಿದ್ದು. ಹೇಳ್ತಾರಲ್ಲ, ಈ ಕಂಕಣ್ ಬಲ ಕೂಡ ಬಂದ್ರೆ ಗುದ್ಕಂಡ್ ಬರ್ತೈತೆ ಅಂತ, ಹಂಗೆ ಎಲ್ಲ ಯೋಚನೆ ಮಾಡಷ್ಟರಲ್ಲಿ ನಮ್ಮ ರಶ್ಮಿ ನಿಶ್ಚಿತಾರ್ಥನೇ ಮುಗ್ದೋಯ್ತು. ಅದಕ್ಕೆ ಫೋನ್ ಮಾಡಿದೆ. ನಾವಂತೂ ನಿಮ್ಮ ಮನೆಗೆ ಬಂದಿದ್ದಾಯ್ತು, ಈಗ ನಿಮ್ಮ ಸರ್ದಿ. ಯಾವಾಗ ಬರ್ತೀರಪ್ಪ ಮನೆಗೆ? ಆಯ್ತು ಸರ್, ಕೇಳ್ಬೋದಾ? ಏನಿಲ್ಲಪ್ಪ, ಸ್ವಲ್ಪ ಮಾತಾಡೋದಿತ್ತು ಅಷ್ಟೇ. ನಾಳೆ ಬರ್ಬೋದಾ? ಅದು ಸರ್, ನಾಳೆ ಹೊಸಿ ಕೆಲಸ ಇತ್ತು. ಏನಾದರೂ ಅರ್ಜೆಂಟ್ ಇದ್ರೆ ಫೋನಾಗೆ ಮಾತಾಡ್ಬಿಡುಮಾ ಸರ್? ಶಿವು ಕೆಲಸ ಅಂತ ಹೇಳ್ತಿದ್ದಾನೆ. ಪಾಪ ರೀ, ಅವನ್ಗೆ ಯಾಕೆ ತೊಂದರೆ ಕೊಡ್ತೀರಾ? ತೊಂದರೆ ಆಯ್ತೇನಪ್ಪ ಶಿವು? ಎಲ್ಲಾನ ಉಂಟಾ? ಏಟೋ ಜನ ಗಂಡಿನ ಕಡೆಯವರು ನಾವ್ ಹೇಳಿದ್ದೆ ಆಗಬೇಕು ಅಂತ ದರ್ಪ ಮಾಡ್ಕೊಂಡು ಹುಕುಂ ಮಾಡ್ತಾರೆ. ಆದ್ರೆ ನೀವು ಏಟೋ ನ್ಯಾಯವಾಗಿ ಕೇಳ್ತೀರಾ. ನಿಮ್ಗೆ ಇಲ್ಲ ಅನ್ನಕ್ ನಂಗೆ ಬಾಯೇ ಗೊತ್ತಿಲ್ಲ. ಆದ್ರೆ ನಾಳೆ ಹೊಸಿ ಕೆಲಸ ಐತೆ ಅಂತ ಆಟೆಯ. ಪರವಾಗಿಲ್ಲಪ್ಪ, ನಿನಗೆ ಬಿಡುವಾದಾಗಲೇ ಬಾಪ, ಅರ್ಜೆಂಟ್ ಏನಿಲ್ಲ. ಹಂಗಾರೆ ಒಂದು ಕೆಲಸ ಮಾಡುಮ್ಮ, ನಾನು ನಾಡಿದ್ದು ನಿಮ್ಮ ಮನೆಗೆ ಬರ್ತೀನಿ. ನಿಮ್ಗೆ ಸರಿ ಅನ್ಸಿದ್ರೆ ಹೇಳಿ. ಹಾಗೆ ಆಗಲಿ ಬಾಪ, ಕಾಯ್ತಾ ಇರ್ತೀವಿ. ಆಗ್ಲಿ ಸರ್, ಮಡಗ್ತೀನಿ. ಏಟೋ ಒಳ್ಳೆ ಜನ ಮಗಳವಾ. ಲೀಲಾ, ನಮ್ಮ ಶಿವನ್ ನೋಡ್ದ ಎಷ್ಟು ಖುಷಿಯಾಗಿದ್ದ ಅಂತ. ಪಾಪ ಅವನು ಚಿಕ್ಕ ವಯಸ್ಸಿನಿಂದ ಪೈಸಾ ಕೂಡಿಟ್ಟು ಇಡೀ ಸಂಸಾರದ ನೊಗನ ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ದ ಕಣೆ. ಆ ಕಷ್ಟಕ್ಕೆ ನೋಡು, ಇವತ್ತು ಅವನ ಕಣ್ಣಲ್ಲಿ ಅಷ್ಟು ಖುಷಿ ಕಾಣ್ತಿತ್ತು. ಹೌದು ಕಣ್ರಿ, ಶಿವು ತನ್ನ ತಂಗಿರ್ಗೆ ಅಂದ್ರೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾನೆ. ಅಂತ ಅಣ್ಣ ಎಲ್ರಿಗೂ ಸಿಗಲ್ಲಕ್ಕಂತ ಗಳಿ. ಲೀಲಾ, ಇಷ್ಟು ದಿನಕ್ಕೆ ಇದು ಒಂದೇ ಮಾತು ನೋಡು, ನೀನು ಕರೆಕ್ಟಾಗಿ ಆಡಿತು. ಎಲ್ರಿಗೂ ಅಂತ ಅಣ್ಣ ಸಿಗಲ್ಲ. ನಮ್ಮ ಬಾನುಗೂ ಒಬ್ಬ ಅಣ್ಣ ಅವನೇ. ಅಣ್ಣನ ಹೆಸರಲ್ಲಿ ಬೇಕೂಫ್ ನನ್ನ ಮಗ ಇದ್ದಂಗಿದ್ದಾನೆ. ಗೊತ್ತಾಗದೆ ಅವನು ಎದುರಿಗಿಲ್ಲ. ಈಗ ನಿಮ್ಗೂ ತಿಂದಿರೋದು ಹೊರಗಿರ್ತೈತೆ ಅನ್ಸುತ್ತೆ. ಬೈದಂಗೆ ಸುಮ್ನೋಗ್ ಮಲಿಕಳಿ. ಹೋಗ್ಲಿ ಬಿಡು, ಒಟ್ಟಿನಲ್ಲಿ ಶಿವು ಇವತ್ತು ತುಂಬಾ ಖುಷಿಯಾಗಿದ್ದ ಕಣ. ಗಂಡಿನ ಕಡೆಯವರು ವರದಕ್ಷಿಣೆ ಕೇಳಲಿಲ್ಲ. ಅವನ ದುಡ್ಡನ್ನು ಅವನಿಗೆ ಹೊಂದಿಸ್ಕೊಡ್ಬೇಕು. ವರದಕ್ಷಿಣೆ ಕೇಳಲಿಲ್ಲ ಅಂದ್ರೆ ಏನಂತೆ, ಬಟ್ಟೆ ಬರೆ ಒಡವೆ ಸುಮಾರು ಖರ್ಚಿರುತ್ತಲ್ವಾ? ಅಲ್ಲ ಕಣೋ ಮಾದೇವ, ನಾನು ನಿನ್ನ ಸ್ವಂತ ಅಕ್ಕ. ಬೆಂಗಳೂರಲ್ಲಿ ದೊಡ್ಡದಾಗಿ ಹೋಟ್ಲು ಮಡಗಿ ಚೆನ್ನಾಗಿ ಬದುಕಿ ಎಲ್ಲ ಕಳ್ಕೊಂಡು ಕೈ ಸುಟ್ಕೊಂಡು ಅಳ್ತಾ ಊರಿಂದ ಊರ್ ಬಿಟ್ಟು ಮೂಲೆಯಲ್ಲಿ ಕೂತಿದ್ದೀನಿ. ಹೇಗಾದ್ರೂ ದುಡ್ಡು ಅನ್ಸಿ ನನ್ನ ಜೀವನ ಸರಿ ಮಾಡಬೇಕು ಅನ್ನೋದಿಲ್ಲ ನಿನಗೆ. ಆದಿಲ್ ಬೀದಿಲ್ ಹೋಗೋರ್ಗೆಲ್ಲ ದುಡ್ಡು ಕೊಟ್ಟು ಸಹಾಯ ಮಾಡ್ತೀನಿ ಅಂತೀಯಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.